ಹಾಯ್ ಎವ್ರಿವನ್, ವೆಲ್ಕಮ್ ಟು ಪೋಸ್ಟರ್. ನಮ್ಮ ಇವತ್ತಿನ ಮೂವಿ ಲಯನ್. ಇದು ಒಂದು ಸತ್ಯ ಘಟನೆ ಆಧಾರಿತ ಮೂವಿ ಆಗಿದೆ. ಇದರ IMDb ರೇಟಿಂಗ್ 8 ಇದೆ. ಸೊ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಕೊನೆವರೆಗೆ ನೋಡಿ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಸರು ಮತ್ತು ಗುಡ್ಡು ಅನ್ನೋ ಇಬ್ಬರು ಸಹೋದರರನ್ನ ತೋರಿಸ್ತಾರೆ. ಇವರು ಟ್ರೈನ್ ಇಂದ ಕಲ್ಲಿದ್ದಲನ್ನ ಕದಿತಿರ್ತಾರೆ. ಇವರು ತುಂಬಾ ಬಡವರಾಗಿರ್ತಾರೆ. ಅದಕ್ಕೆ ಕಲ್ಲಿದ್ದಲನ್ನ ಕದ್ದು ಮಾರಲು ಒಂದು ಅಂಗಡಿಗೆ ಹೋಗ್ತಾರೆ. ಅಲ್ಲಿ ಜಿಲೇಬಿ ಮಾಡ್ತಿರ್ತಾರೆ. ಆಗ ಸರು, ನನಗೆ ಜಿಲೇಬಿ ತಿನ್ಬೇಕು ಅನಿಸ್ತಾ ಇದೆ ಅಂತ ಹೇಳ್ತಾನೆ. ಅದಕ್ಕೆ ಗುಡ್ಡು, ನನ್ನ ಹತ್ರ ದುಡ್ಡಿಲ್ಲ, ಆಮೇಲೆ ಕೊಡಿಸ್ತೀನಿ ಅಂತ ಹೇಳ್ತಾನೆ. ಆಗ ಸರು, ಒಂದು ದಿನ ನಾವು ಪೂರ್ತಿ ಅಂಗಡಿನ ಕೊಂಡುಕೊಳ್ಳೋಣ ಅಂತ ಹೇಳ್ತಾನೆ. ಅವರು ಕಲ್ಲಿದ್ದಲು ಮಾರಿ ಹಾಲು ತಗೊಂಡು ಮನೆಗೆ ಹೋಗ್ತಾರೆ. ರಾತ್ರಿ ಆದಾಗ ಎಲ್ಲರೂ ಊಟ ಮಾಡಿದ ಮೇಲೆ ಗುಡ್ಡು ಕೆಲಸಕ್ಕೆ ಹೋಗ್ತಿರ್ತಾನೆ. ಆಗ ಸರು, ನಾನು ಬರ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಗುಡ್ಡು, ಬೇಡ, ಅಲ್ಲಿ ಚೀಲಗಳನ್ನ ಎತ್ತಬೇಕಾಗಿರುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಸರು, ನಾನು ಕೆಲಸ ಮಾಡಬಹುದು ಅಂತ ಚೇರ್ ಎತ್ತಿ ತೋರಿಸ್ತಾನೆ. ಆಗ ಗುಡ್ಡು ಸರಿ ಅಂತ ಕರ್ಕೊಂಡು ಹೋಗ್ತಾನೆ. ಅವರು ಹೋಗ್ತಿರುವಾಗ ಸರು ಗುಡ್ಡು ತೋಳಲ್ಲೇ ಮಲ್ಕೋತಾನೆ. ಗುಡ್ಡು ಅವನನ್ನ ಎಬ್ಬಿಸೋಕೆ ಟ್ರೈ ಮಾಡ್ತಾನೆ. ಆದ್ರೆ ಸರು ಎದಳಲ್ಲ. ಆಗ ಗುಡ್ಡು, ನೀನು ಇಲ್ಲೇ ಮಲ್ಕೋ, ನಾನು ಕೆಲಸಕ್ಕೆ ಹೋಗಿ ನಾಳೆ ಬೆಳಗ್ಗೆ ಬರ್ತೀನಿ ಅಂತ ಹೇಳ್ತಾನೆ. ಆಗ ಸರು, ಸರಿ, ಆದ್ರೆ ಬರುವಾಗ ಜಿಲೇಬಿ ತಗೊಂಡು ಬಾ ಅಂತ ಹೇಳ್ತಾನೆ. ಗುಡ್ಡು ಸರಿ ಅಂತ ಕೆಲಸಕ್ಕೆ ಹೋಗ್ತಾನೆ. ಅರ್ಧ ರಾತ್ರಿ ಆದಾಗ ರೈಲ್ವೆ ಸ್ಟೇಷನ್ ಅಲ್ಲಿ ಯಾರು ಇರಲ್ಲ. ಸರು ಎದ್ದು ಮುಂದೆ ನಿಂತಿರೋ ಟ್ರೈನ್ ಅಲ್ಲಿ ಹೋಗಿ ಕೂತ್ಕೋತಾನೆ. ಆದ್ರೆ ಅವನಿಗೆ ಅಲ್ಲೇ ನಿದ್ದೆ ಬಂದ್ಬಿಡುತ್ತೆ. ಸರುಗೆ ಎಚ್ಚರಿಕೆ ಆದಾಗ ಟ್ರೈನ್ ಮೂವ್ ಆಗ್ತಿರುತ್ತೆ. ಸರು ಡೋರ್ ಓಪನ್ ಮಾಡೋಕೆ ಟ್ರೈ ಮಾಡ್ತಾನೆ. ಆದ್ರೆ ಡೋರ್ ಲಾಕ್ ಆಗಿರುತ್ತೆ. ಅದಕ್ಕೆ ಸರು, ಟ್ರೈನ್ ಎಷ್ಟು ಸಲ ನಿಂತರೂ ಇಳಿಯೋಕೆ ಆಗಲ್ಲ, ಟ್ರೈನ್ ಖಾಲಿ ಇರುತ್ತೆ. ಸರು ಆ ಕಡೆ ಈ ಕಡೆ ತಿರುಗಿ ಸುಸ್ತಾಗಿ ಅಲ್ಲೇ ಮಲ್ಕೋತಾನೆ. ಒಂದು ದಿನದ ಪ್ರಯಾಣ ಮುಗಿಸಿ ಮಾರನೇ ದಿನ ಆದಾಗ ಸರು ಮಧ್ಯಪ್ರದೇಶ ಖಂಡ್ವಾ ಡಿಸ್ಟಿಕ್ ನಿಂದ 1600 ಕಿಲೋಮೀಟರ್ ದೂರ ಇದ್ದ ಕಲ್ಕತ್ತಾದ ವೆಸ್ಟ್ ಬೆಂಗಾಲ್ಗೆ ಬಂದುಬಿಟ್ಟಿರ್ತಾನೆ. ಸರು ಟಿಕೆಟ್ ಕೌಂಟರ್ಗೆ ಹೋಗಿ ನಾನು ನನ್ನ ಮನೆಗೆ ಹೋಗ್ಬೇಕು ಅಂತ ಹೇಳ್ತಾನೆ. ಆದ್ರೆ ಯಾರು ಅವನ ಮಾತನ್ನ ಕೇಳಲ್ಲ. ಅಲ್ಲಿ ಎಲ್ಲರೂ ಬೆಂಗಾಲಿ ಮಾತಾಡ್ತಿರ್ತಾರೆ. ಸರುಗೆ ಸಾಕಾಗಿ ಒಂದು ಕಡೆ ತನ್ನಂತೆ ಕೆಲವು ಹುಡುಗರು ಮಲ್ಕೊಂಡಿರೋದನ್ನ ನೋಡಿ ಅಲ್ಲಿ ಹೋಗಿ ಅವರ ಜೊತೆ ಮಲ್ಕೋತಾನೆ. ರಾತ್ರಿ ಆದಾಗ ಅಲ್ಲಿ ಕೆಲವರು ಬಂದು ಮಕ್ಕಳನ್ನ ಎತ್ಕೊಂಡು ಹೋಗ್ತಿರ್ತಾರೆ. ಆಗ ಸರು ಅಲ್ಲಿಂದ ತಪ್ಪಿಸ್ಕೊತಾನೆ. ಸರುಗೆ ತುಂಬಾ ಹಸಿವಾಗ್ತಿರುತ್ತೆ. ಆಗ ಸರುಗೆ ಅಲ್ಲೇ ಇದ್ದ ಒಂದು ಗುಡಿ ಕಾಣುತ್ತೆ. ಆಗ ಸರು ಮೂರ್ತಿಗೆ ನಮಸ್ಕಾರ ಮಾಡಿ ಅಲ್ಲಿ ಇಟ್ಟಿದ್ದ ಹಣ್ಣುಗಳನ್ನ ತಗೊಂಡು ತಿಂತಾನೆ. ಬೆಳಗ್ಗೆ ಆದಾಗ ಸರು ರೈಲ್ವೆ ಟ್ರ್ಯಾಕ್ ಹಿಡ್ಕೊಂಡು ಹೋಗ್ತಿರ್ತಾನೆ. ಆಗ ನೂರ್ ಅನ್ನೋ ಮಹಿಳೆ, ಎಲ್ಲಿಗೆ ಹೋಗ್ತಿದ್ದೀಯಾ ಅಂತ ಕೇಳ್ತಾಳೆ. ಆಗ ಸರು, ನನ್ನ ಊರಿಗೆ ಹೋಗ್ತಿದ್ದೀನಿ ಅಂತ ಹೇಳ್ತಾನೆ. ಆಕೆ ಸರುನ ತನ್ನ ಮನೆಗೆ ಕರ್ಕೊಂಡು ಹೋಗಿ ಊಟ ಮಾಡಿಸ್ತಾಳೆ ಮತ್ತು ಅವನಿಗೆ ಸ್ನಾನ ಮಾಡಿಸ್ತಾಳೆ. ಆಕೆ ಸರುಗೆ, ನಾಳೆ ಬೆಳಗ್ಗೆ ಒಬ್ಬ ವ್ಯಕ್ತಿ ಬರ್ತಾನೆ, ನೀನು ಅವನ ಜೊತೆ ಹೋಗು, ಅವನು ನಿನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ ಅಂತ ಹೇಳ್ತಾಳೆ. ಬೆಳಗ್ಗೆ ರಾಮ ಅನ್ನೋ ವ್ಯಕ್ತಿ ಬರ್ತಾನೆ. ಇವನು ಸರು ಕೈಕಾಲುಗಳನ್ನ ಚೆಕ್ ಮಾಡಿ ನೂರ್ಗೆ, ತುಂಬಾ ಒಳ್ಳೆ ಕೆಲಸ ಮಾಡಿದ್ದೀಯಾ, ಇಂಥ ಹುಡುಗರು ನಮಗೆ ಬೇಕು ಅಂತ ಹೇಳ್ತಿರ್ತಾನೆ. ಆಗ ಸರು ಇವರ ಮೇಲೆ ಡೌಟ್ ಬಂದು ಅಲ್ಲಿಂದ ಓಡಿ ಹೋಗ್ತಾನೆ. ಸರು ಆ ಕಡೆ ಈ ಕಡೆ ತಿರುಗಾಡುತ್ತಾ ಕಾಲ ಕಳಿತಾನೆ. ಅವನು ತನ್ನ ಹೆಚ್ಚಿನ ಸಮಯ ಹೌರಾ ಬ್ರಿಡ್ಜ್ ಹತ್ರ ಕೂತಿರ್ತಾನೆ. ಒಂದು ದಿನ ಒಬ್ಬ ಹುಡುಗ ರೆಸ್ಟೋರೆಂಟ್ ನಲ್ಲಿ ಸೂಪ್ ಕುಡಿತಾ ಕೂತಿರ್ತಾನೆ. ಸರು ಅವನನ್ನ ಇಮಿಟೇಟ್ ಮಾಡ್ತಿರ್ತಾನೆ. ಆಗ ಆ ಹುಡುಗ ಸರುನ ನೋಡಿ ಅವನ ಹತ್ರ ಬಂದು ಅವನಿಗೆ ತಿನ್ನೋಕೆ ಕೊಡ್ತಾನೆ. ಆಮೇಲೆ ಸರುನ ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ಆ ಹುಡುಗ ಪೊಲೀಸರಿಗೆ, ಇವನ ಹೆಸರು ಸರು, ಇವನ ಊರು ಗಣಿಸ್ಥಳ ಅಂತ ಹೇಳಿದ್ದ, ಇವನಿಗೆ ಬೆಂಗಾಲಿ ಬರಲ್ಲ, ಇವನು ಹಿಂದಿ ಮಾತಾಡ್ತಾನೆ ಅಂತ ಹೇಳ್ತಾನೆ. ಪೊಲೀಸರು, ನಿನ್ನ ತಾಯಿ ಹೆಸರು ಏನು ಅಂತ ಸರುನ ಕೇಳಿದಾಗ ಸರು ಅಮ್ಮ ಅಂತ ಹೇಳ್ತಾನೆ. ಸರುಗೆ ತನ್ನ ತಾಯಿ ಹೆಸರು ಗೊತ್ತಿರಲ್ಲ. ಸರು ಮನೆಯಿಂದ ಮಿಸ್ ಆಗಿ 2 ತಿಂಗಳು ಕಳೆದಿರುತ್ತೆ. ಪೊಲೀಸರು ಸರುನ ಒಂದು ಅನಾಥಾಶ್ರಮದಲ್ಲಿ ಭರ್ತಿ ಮಾಡ್ತಾರೆ. ಸರು ಇಲ್ಲಿ 3 ತಿಂಗಳು ಕಳಿತಾನೆ. 3 ತಿಂಗಳು ಆದಮೇಲೆ ಮಿಸ್ ಸುಧಾ ಅನ್ನೋ ಮಹಿಳೆ ಅಲ್ಲಿಗೆ ಬರ್ತಾಳೆ. ಈಕೆ ಸರುಗೆ, ನಿನ್ನ ತಂದೆ ತಾಯಿನ ಹುಡುಕೋಕೆ ತುಂಬಾ ಪ್ರಯತ್ನ ಪಡ್ತಿದ್ದೀವಿ, ನ್ಯೂಸ್ ಪೇಪರ್ ನಲ್ಲಿ ಮಿಸ್ಸಿಂಗ್ ರಿಪೋರ್ಟ್ ಕೂಡ ಹಾಕಿಸಿದ್ದೀವಿ, ಆದ್ರೆ ಯಾವುದೇ ಪ್ರಯೋಜನವಾಗಿಲ್ಲ. ಅದಕ್ಕೆ ನಾವು ಒಂದು ನಿರ್ಣಯ ತಗೊಂಡಿದ್ದೀವಿ. ಅದೇನೆಂದರೆ, ಒಂದು ಆಸ್ಟ್ರೇಲಿಯನ್ ದಂಪತಿ ಇದ್ದಾರೆ. ಇವರು ನಿನ್ನನ್ನ ಅಡಾಪ್ಟ್ ಮಾಡ್ಬೇಕು ಅನ್ಕೊಂಡಿದ್ದಾರೆ. ನೀನು ಅವರ ಜೊತೆ ತುಂಬಾ ಸಂತೋಷವಾಗಿರ್ತೀಯಾ ಅಂತ ಹೇಳ್ತಾಳೆ. ಆಮೇಲೆ ಸರುನ ತನ್ನ ಮನೆಗೆ ಕರ್ಕೊಂಡು ಬರ್ತಾಳೆ. ಅಲ್ಲಿ ಸರು ಹಾಗೆ ತುಂಬಾ ಜನ ಹುಡುಗರು ಇರ್ತಾರೆ. ಮಿಸ್ ಸುಧಾ ಅವರಿಗೆ ಊಟ ಹೇಗೆ ಮಾಡಬೇಕು, ಹೇಗೆ ಇರಬೇಕು ಅಂತ ಕಲಿಸ್ತಾಳೆ. ಆಮೇಲೆ ಸರುನ ಆಸ್ಟ್ರೇಲಿಯಾಗೆ ಕಳಿಸಲಾಗುತ್ತೆ. ಇಲ್ಲಿ ಮಿಸ್ಟರ್ ಜಾನ್ ಮತ್ತು ಮಿಸ್ ಸು ಅನ್ನೋ ದಂಪತಿಗಳು ಸರುನ ಅಡಾಪ್ಟ್ ಮಾಡಿರ್ತಾರೆ. ಮಣ್ಣಿನ ಮನೆಯಲ್ಲಿದ್ದ ಸರು ಹೊಸ ಜಾಗ ಮತ್ತು ಮನೆಯನ್ನ ನೋಡಿ ಶಾಕ್ ಆಗ್ತಾನೆ. ಮಿಸ್ ಸು ಸರು ಹತ್ರ ಬಂದು, ನಿನ್ನ ಪಯಣ ತುಂಬಾ ಕಠಿಣ ಆಗಿತ್ತು ಅಂತ ಗೊತ್ತು, ಈಗ ನೀನು ಏನು ಹೇಳಕ್ಕಾಗ್ತಿಲ್ಲ, ಆದ್ರೆ ಒಂದು ದಿನ ನೀನು ಎಲ್ಲವನ್ನ ನನಗೆ ಹೇಳ್ತೀಯಾ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತಾಳೆ. ಆದ್ರೆ ಸರುಗೆ ಅದು ಅರ್ಥವಾಗಲ್ಲ. ಕಾಲ ಕಳೀತಾ ಇದ್ದ ಹಾಗೆ ಸರು ಅಲ್ಲಿನ ವಾತಾವರಣ ಜೊತೆ ಹೊಂದ್ಕೋತಾನೆ. ಅವನು ಇಂಗ್ಲಿಷ್ ಮಾತಾಡೋದನ್ನ ಕಲಿತಾನೆ. ಮಿಸ್ಟರ್ ಜಾನ್ ಮತ್ತು ಮಿಸ್ ಸು ಕೂಡ ಸರುನ ತುಂಬಾ ಪ್ರೀತಿಸ್ತಾರೆ. ಸ್ವಲ್ಪ ಸಮಯವಾದ ಮೇಲೆ ಮಿಸ್ಟರ್ ಜಾನ್ ಫ್ಯಾಮಿಲಿ ಮತ್ತೊಬ್ಬ ಹುಡುಗನನ್ನ ದತ್ತು ತಗೋತಾರೆ. ಆದ್ರೆ ಆ ಹುಡುಗ ಅಲ್ಲಿನ ವಾತಾವರಣ ಜೊತೆ ಹೊಂದಿಕೊಳ್ಳದೆ ತನಗೆ ತಾನೇ ಹಾನಿ ಮಾಡ್ಕೋತಿರ್ತಾನೆ. ಆಗ ಜಾನ್ ಹುಡುಗನನ್ನ ಶಾಂತ ಮಾಡೋಕೆ ಟ್ರೈ ಮಾಡ್ತಿರ್ತಾನೆ. ಇದನ್ನ ನೋಡಿದ ಮಿಸ್ ಸು ಅಳ್ತಿರ್ತಾಳೆ. ಆಗ ಸರು ಆಕೆ ಹತ್ರ ಬಂದು ಆಕೆ ಕಣ್ಣೂರು ಒರೆಸಿ ಆಕೆಯನ್ನ ತಪ್ಕೋತಾನೆ. ಹೀಗೆ 20 ವರ್ಷ ಕಳೆಯುತ್ತೆ. ಈಗ ಸರು ದೊಡ್ಡವನಾಗಿರ್ತಾನೆ. ಅವನು ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡೋಕೆ ಮೆಲ್ಬರ್ನ್ಗೆ ಹೋಗ್ತಿರ್ತಾನೆ. ಅವನು ತನ್ನ ನಂತರ ಜಾನ್ ಫ್ಯಾಮಿಲಿ ಅಡಾಪ್ಟ್ ಮಾಡಿದ ತನ್ನ ಸಹೋದರನ ಹತ್ರ ಹೋಗ್ತಾನೆ. ಆದ್ರೆ ಅವನಿಗೆ ಸರು ಅಂದ್ರೆ ಆಗ್ತಿರಲ್ಲ. ಅಲ್ಲಿಂದ ಸರು ಮೆಲ್ಬರ್ನ್ಗೆ ಹೋದಾಗ ಎಲ್ಲರೂ ಕ್ಲಾಸ್ ನಲ್ಲಿ ತಮ್ಮ ಇಂಟ್ರೋ ಕೊಡ್ತಿರ್ತಾರೆ. ಆಗ ಸರು ತಾನು ಇಂಡಿಯಾದ ಕಲ್ಕತ್ತಾದವನು ಅಂತ ಹೇಳ್ತಾನೆ. ಅಲ್ಲಿದ್ದ ಸ್ಟೂಡೆಂಟ್ ಒಂದು ಹೌಸ್ ಪಾರ್ಟಿ ಇಡ್ತಾರೆ. ಸರು ಕೂಡ ಅಲ್ಲಿಗೆ ಹೋಗ್ತಾನೆ. ಅಲ್ಲಿ ತುಂಬಾ ಜನ ಇಂಡಿಯನ್ ಸ್ಟೂಡೆಂಟ್ ಸಹ ಇರ್ತಾರೆ. ಅದಕ್ಕೆ ಅಲ್ಲಿ ಇಂಡಿಯನ್ ಫುಡ್ ಸಹ ಇರುತ್ತೆ. ಅಲ್ಲಿ ಜಿಲೇಬಿ ನೋಡಿ ಸರುಗೆ ತನ್ನ ಬಾಲ್ಯದಲ್ಲಿ ತನ್ನ ಅಣ್ಣ ಜಿಲೇಬಿ ಕೊಡಿಸುವುದಾಗಿ ಹೇಳಿದ ವಿಷಯ ನೆನಪಾಗಿ ಕಣ್ಣೀರು ತುಂಬಿ ಬರುತ್ತೆ. ಆಗ ಅಲ್ಲಿದ್ದ ಸ್ಟೂಡೆಂಟ್, ಏನಾಯ್ತು
ಏನಾಯ್ತು ಅಂತ ಕೇಳ್ತಾರೆ. ಆಗ ಸರು, ನಾನು ಒರಿಜಿನಲ್ ಆಗಿ ಕಲ್ಕತ್ತಾದವನಲ್ಲ, ನಾನು ಬೇರೆ ಕಡೆಯಿಂದ ಮಿಸ್ ಆಗಿ ಕಲ್ಕತ್ತಾಕ್ಕೆ ಬಂದಿದ್ದು. ನನ್ನ ಊರು ಗಣೇಶ್, ಆದ್ರೆ ನನಗೆ ನನ್ನ ಊರು ಹೆಸರು ಸರಿಯಾಗಿ ನೆನಪಿಲ್ಲ ಅಂತ ಹೇಳ್ತಾನೆ. ಆಗ ಅಲ್ಲಿದ್ದ ಒಬ್ಬ ಹುಡುಗ, ನೀನು ಎಷ್ಟು ದಿನ ಟ್ರೈನ್ ನಲ್ಲಿದ್ದೆ ಅಂತ ಕೇಳ್ತಾನೆ. ಆಗ ಸರು 2-3 ದಿನ ಅಂತ ಹೇಳ್ತಾನೆ. ಆಗ ಆ ಹುಡುಗ, ನಾವು ನೀನು ಬಂದು ಇಳಿದ ಸ್ಟೇಷನ್ ನಿಂದ 2-3 ದಿನ ದೂರ ಇದ್ದ ಊರನ್ನ ಲೆಕ್ಕ ಮಾಡಿದರೆ ನಾವು ನಿನ್ನ ಊರನ್ನ ಕಂಡಿಡಬಹುದು ಅಂತ ಹೇಳ್ತಾನೆ. ಆಗ ಅಲ್ಲಿದ್ದ ಒಬ್ಬ ಹುಡುಗಿ ಗೂಗಲ್ ಅರ್ತ್ ಬಗ್ಗೆ ಹೇಳ್ತಾಳೆ ಮತ್ತು ನೀನು ಗೂಗಲ್ ಅರ್ತ್ ನಿಂದ ನಿನ್ನ ಮನೆಯನ್ನ ಕಂಡು ಹಿಡಿಬಹುದು ಅಂತ ಹೇಳ್ತಾಳೆ. ಆದ್ರೆ ಸರು ಅದರ ಬಗ್ಗೆ ಹೆಚ್ಚು ಮಾತಾಡೋದು ಬೇಡ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ. ಲೂಸಿ ಅನ್ನೋ ಹುಡುಗಿ ಕೂಡ ಅವನ ಜೊತೆ ಬರ್ತಾಳೆ. ಅವರಿಬ್ಬರು ಆ ರಾತ್ರಿ ಒಟ್ಟಿಗೆ ಇರ್ತಾರೆ. ಬೆಳಗ್ಗೆ ಆದಾಗ ಸರುಗೆ ತನ್ನ ಇಂಡಿಯನ್ ಫ್ಯಾಮಿಲಿ ನೆನಪಾಗುತ್ತೆ. ತಾನು ಮಿಸ್ ಆದ ಮೇಲೆ ತನ್ನ ಫ್ಯಾಮಿಲಿ ಎಷ್ಟು ದುಃಖ ಪಟ್ಟಿರಬಹುದು ಅಂತ ಯೋಚನೆ ಮಾಡ್ತಾನೆ. ಸರು ಗೂಗಲ್ ಅರ್ತ್ ಬಳಸಿ ತನ್ನ ಮನೆಯನ್ನ ಕಂಡು ಹಿಡಿಯೋಕೆ ಟ್ರೈ ಮಾಡ್ತಾನೆ. ಆದ್ರೆ ಏನು ರಿಸಲ್ಟ್ ಸಿಗಲ್ಲ. ಹೀಗೆ 3 ವರ್ಷ ಕಳೆಯುತ್ತೆ. ಸರುಗೆ ಅವಾಗವಾಗ ತನ್ನ ಅಣ್ಣನ ಪ್ರತಿರೂಪ ಕಾಣುತ್ತೆ. ಅವನು ತನ್ನ ಊರನ್ನ ಹುಡುಕ್ಬೇಕಂತ ತುಂಬಾ ಪ್ರಯತ್ನ ಪಡ್ತಿರ್ತಾನೆ. ಇದರಿಂದ ಸರು ಲೂಸಿಯಿಂದಾನು ದೂರ ಆಗ್ಬಿಡ್ತಾನೆ. ಸ್ವಲ್ಪ ದಿನಗಳಾದ ಮೇಲೆ ಒಂದು ದಿನ ಸರು ಲೂಸಿನ ನೋಡ್ತಾನೆ. ಸರು ಲೂಸಿಗೆ, ನಾನು ನಿನ್ನ ತುಂಬಾ ಮಿಸ್ ಮಾಡ್ಕೋತೀನಿ ಅಂತ ಹೇಳ್ತಾನೆ. ಅವರಿಬ್ಬರು ಮತ್ತೆ ಒಂದಾಗ್ತಾರೆ. ಲೂಸಿ ಸರುಗೆ, ನೀನು ಹೋಗಿ ನಿನ್ನ ತಾಯಿನ ಭೇಟಿಯಾಗು, ಆಕೆಗೆ ನಿನ್ನ ಅವಶ್ಯಕತೆ ಇದೆ ಅಂತ ಹೇಳ್ತಾಳೆ. ಸರು ತನ್ನ ತಾಯಿನ ಹೋಗಿ ಭೇಟಿ ಆಗ್ತಾನೆ. ಸರು ತನ್ನ ಅಡಾಪ್ಟ್ ಮಾಡಿದ ತಾಯಿಗೆ ಮಕ್ಕಳಾಗಲ್ಲ ಅಂತ ತನ್ನನ್ನು ಅಡಾಪ್ಟ್ ಮಾಡಿದ್ದಾರೆ ಅನ್ಕೊಂಡಿರ್ತಾನೆ. ಆದ್ರೆ ಮಿಸಸ್ಸು ಅವನಿಗೆ, ನಾನು ತಾಯಿ ಆಗ್ಬಹುದು, ಆದ್ರೆ ಈ ಲೋಕದಲ್ಲಿ ತಂದೆ ತಾಯಿ ಇಲ್ಲದೆ ತುಂಬಾ ಜನ ದುಃಖದಲ್ಲಿದ್ದಾರೆ. ನಾನು ಸಣ್ಣವಳಿದ್ದಾಗ ನನ್ನ ತಂದೆ ತುಂಬಾ ಆಲ್ಕೋಹಾಲ್ ಸೇವಿಸುತ್ತಿದ್ರು ಮತ್ತು ಡೈಲಿ ಕುಡಿದು ಜಗಳವಾಡ್ತಿದ್ರು. ಒಂದು ದಿನ ಅವರ ಜಗಳದಿಂದ ತಪ್ಪಿಸಿಕೊಳ್ಳಲು ನಾನು ನಮ್ಮ ಮನೆಯ ಹಿಂದುಗಡೆ ಹೋದೆ. ಆಗ ಅಲ್ಲಿ ಒಬ್ಬ ಬ್ರೌನ್ ಹುಡುಗನನ್ನ ನೋಡಿದೆ. ಅವನು ನನ್ನ ನೋಡಿ ನನ್ನ ಹತ್ರ ಬಂದು ನಿಂತ್ಕೊಂಡ. ಆಗ ನನಗೆ ಎಲ್ಲವೂ ಸರಿ ಆಗುತ್ತೆ ಅನ್ನೋ ಭರವಸೆ ಬಂತು. ಅವಾಗಲೇ ನಾನು ಡಿಸೈಡ್ ಮಾಡಿದೆ, ನಾನು ತಂದೆ ತಾಯಿ ಇಲ್ಲದ ಮಕ್ಕಳನ್ನ ಅಡಾಪ್ಟ್ ಮಾಡ್ತೀನಿ ಅಂತ. ಆದ್ರೆ ಈಗ ನನಗೆ ನಿಮ್ಮ ಅವಶ್ಯಕತೆ ತುಂಬಾ ಇದೆ, ಆದ್ರೆ ನೀವು ನನ್ನ ಹತ್ರ ಮಾತನಾಡೋದಿಲ್ಲ ಅಂತ ಹೇಳ್ತಾಳೆ. ಸರುಗೆ ತನ್ನ ತಪ್ಪಿನ ಅರಿವಾಗುತ್ತೆ. ಅವನು ತನ್ನ ತಾಯಿನ ನೋಡ್ಕೋಬೇಕಂತ ಡಿಸೈಡ್ ಮಾಡ್ತಾನೆ. ಆದ್ರೆ ಸರುಗೆ ಇಂಡಿಯಾದ ತನ್ನ ಫ್ಯಾಮಿಲಿನ ಹುಡುಕ್ಬೇಕಂತ ಮನಸ್ಸಿರುತ್ತೆ. ಅವನು ಮತ್ತೊಮ್ಮೆ ಗೂಗಲ್ ಅರ್ತ್ ನಲ್ಲಿ ಇಂಡಿಯಾದ ಬೇರೆ ಬೇರೆ ಜಾಗ ಝೂಮ್ ಮಾಡಿ ನೋಡ್ತಿರುವಾಗ ಅವನಿಗೆ ತನ್ನ ತಾಯಿ ಕಲ್ಲು ಹೊಡಿತಿದ್ದ ಜಾಗ ಸಿಗುತ್ತೆ. ಅದರ ಸುತ್ತಮುತ್ತಲಿರುವ ಜಾಗಗಳನ್ನ ಸರ್ಚ್ ಮಾಡಿದಾಗ ಸರುಗೆ ಗಣಸ್ಥಳ ಕಾಣುತ್ತೆ. ಅದು ಮಧ್ಯಪ್ರದೇಶದ ಖಾಂಡ್ವಾ ಡಿಸ್ಟ್ರಿಕ್ಟ್ ನಲ್ಲಿ ಇರುತ್ತೆ. ಸರು ಈ ವಿಷಯವನ್ನ ತನ್ನ ತಂದೆ ತಾಯಿ ಮತ್ತು ಲೂಸಿಗೆ ಹೇಳ್ತಾನೆ. ಮಿಸಸ್ಸು, ಹೋಗಿ ನಿನ್ನ ಫ್ಯಾಮಿಲಿನ ಭೇಟಿಯಾಗು ಅಂತ ಹೇಳ್ತಾಳೆ. ಸರು ಇಂಡಿಯಾಗೆ ಬರ್ತಾನೆ. ಅವನು ತಾನು ಸಣ್ಣವನಿದ್ದಾಗ ತಿರುಗಾಡಿದ ಜಾಗ ನೆನಪು ಮಾಡ್ಕೋತಾ ತಾನು ಇದ್ದ ಮನೆಗೆ ಬಂದು ತಲುಪ್ತಾನೆ. ಆದ್ರೆ ಅಲ್ಲಿ ಯಾರೂ ಇರಲ್ಲ. ಸರು ಅಕ್ಕಪಕ್ಕದ ಜನರಲ್ಲಿ ವಿಚಾರಣೆ ಮಾಡ್ತಾನೆ. ಆದ್ರೆ ಯಾರಿಗೆ ಅವನ ಭಾಷೆ ಅರ್ಥವಾಗ್ತಿರಲ್ಲ. ಸರುಗೂ ಹಿಂದಿ ಬರ್ತಿರಲ್ಲ. ಆಗ ಅಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ. ಈತನಿಗೆ ಇಂಗ್ಲಿಷ್ ಬರ್ತಿರುತ್ತೆ. ಸರು ಆತನಿಗೆ ಎಲ್ಲ ವಿಷಯ ಹೇಳ್ತಾನೆ. ಆದ್ರೆ ಆ ವ್ಯಕ್ತಿ ಏನು ಹೇಳದೆ ಅಲ್ಲಿಂದ ಹೋಗ್ಬಿಡ್ತಾನೆ. ಮತ್ತು ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಬಂದು ಸರುನ ಕರೀತಾನೆ. ಸರು ಅಲ್ಲಿ ಹೋಗಿ ನೋಡಿದಾಗ ಒಬ್ಬ ವಯಸ್ಸಾದ ಮಹಿಳೆ ನಡ್ಕೊಂಡು ಬರ್ತಿರ್ತಾಳೆ. ಈಕೆ ಸರು ಬಯೋಲಾಜಿಕಲ್ ಮದರ್ ಆಗಿರ್ತಾಳೆ. ಸರು ಹೋಗಿ ಅವಳನ್ನ ತಬ್ಬಿಕೊಂಡು ಅಳೋಕೆ ಸ್ಟಾರ್ಟ್ ಮಾಡ್ತಾನೆ. ಸರು ತಂಗಿ ಸಹ ಅಲ್ಲಿರ್ತಾಳೆ. ಸರು ತನ್ನ ಅಣ್ಣನ ಬಗ್ಗೆ ಕೇಳ್ತಾನೆ. ಆಗ ಸರು ತಾಯಿ, ಅವತ್ತು ರಾತ್ರಿ ನೀನು ಮನೆ ಬಿಟ್ಟು ಹೋದ್ಮೇಲೆ ಟ್ರೈನ್ ಆಕ್ಸಿಡೆಂಟ್ ಆಗಿ ನಿಮ್ಮ ಅಣ್ಣ ಸತ್ತು ಹೋದ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಸರು ತುಂಬಾ ಅಳ್ತಾನೆ. ಅಂದರೆ ಆ ಒಂದು ದಿನ ರಾತ್ರಿ ಸರು ತಾಯಿ ತನ್ನ 2 ಮಕ್ಕಳನ್ನ ಕಳ್ಕೊಂಡಿರ್ತಾಳೆ. ಆಮೇಲೆ ಸರು ಆಸ್ಟ್ರೇಲಿಯಾದ ತನ್ನ ಅಡಾಪ್ಟ್ ಮಾಡಿದ ತಂದೆ ತಾಯಿಗೆ ಫೋನ್ ಮಾಡಿ, ನನ್ನ ತಾಯಿ ನನ್ನ ಫ್ಯಾಮಿಲಿ ಸಿಕ್ಬಿಟ್ರು, ಆದ್ರೆ ಇದರಿಂದ ಏನೂ ಚೇಂಜ್ ಆಗಲ್ಲ, ನೀವೇ ನನ್ನ ತಂದೆ ತಾಯಿ ಅಂತ ಹೇಳ್ತಾನೆ. ಆಮೇಲೆ ಸರು ತನ್ನ ಅಣ್ಣನ ಜೊತೆ ತಿರುಗಾಡಿದ ರೈಲ್ವೆ ಟ್ರ್ಯಾಕ್ ಹತ್ರ ಹೋಗ್ತಾನೆ. ತನ್ನ ಬಾಲ್ಯವನ್ನ ನೆನಪು ಮಾಡ್ಕೋತಾನೆ. ಇಲ್ಲಿ ನಮಗೆ ಸರು ಹೆಸರು ಸರು ಅಲ್ಲ, ಶೇರು ಅಂತ ಗೊತ್ತಾಗುತ್ತೆ, ಅಂದರೆ ಲಯನ್ ಅಂತ. ಮೂವಿ ಕೊನೆಯಲ್ಲಿ ಶೇರು ರಿಯಲ್ ಫುಟೇಜ್ ನ ತೋರಿಸ್ತಾರೆ. ಶೇರುನ ಅಡಾಪ್ಟ್ ಮಾಡಿದ ಮಿಸಸ್ಸು ಇಂಡಿಯಾಗೆ ಬರ್ತಾರೆ ಮತ್ತು ಶೇರು ಬಯೋಲಾಜಿಕಲ್ ತಾಯಿನ ಭೇಟಿ ಆಗ್ತಾರೆ. ಗೌರ್ಮೆಂಟ್ ರೆಕಾರ್ಡ್ ಪ್ರಕಾರ ಪ್ರತಿ ವರ್ಷ 80,000 ಮಕ್ಕಳು ಕಾಣೆ ಆಗ್ತಾರೆ ಅಂತ ತೋರಿಸಲಾಗುತ್ತೆ. ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ.